ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿ ನಾಗೇಂದ್ರರನ್ನ ಇಡಿ ಅರೆಸ್ಟ್ ಮಾಡಿದೆ. ಜೊತೆಗೆ ಕಸ್ಟಡಿಯಲ್ಲಿಟ್ಟು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡ್ತಾ ಇದೆ. ಇನ್ನೊಂದು ಕಡೆ ನಾಗೇಂದ್ರ ಆದಾಯದ ಮೂಲವನ್ನ ಕೆದಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. 2023ರ ವಿಧಾನಸಭೆ ಚುನಾವಣೆ ವೇಳೆ ಅವರೇ ಅವರ ಆಸ್ತಿ ಎಷ್ಟು ಅಂತ ಘೋಷಿಸಿಕೊಳ್ಬೇಕು ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆ. ಸೊ ಆ ಅಫಿಡವಿಟ್ ಅನ್ನ ಇಟ್ಟು ಆಕ್ಚುಲ್ ಆಗಿ ಇವರ ಆಸ್ತಿ ಏನಿದೆ ಅದನ್ನ ಮ್ಯಾಚ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಘೋಷಿಸಿಕೊಂಡಂತಹ ಆದಾಯ ನಾಗೇಂದ್ರ ಅವರದು ಎಷ್ಟು ಮತ್ತು ಅದು ಯಥೇಚ್ಛವಾಗಿ ಅಥವಾ ಅನ್ಯೂಶಲ್ ಆಗಿ ಏನಾದರೂ ಏರಿಕೆ ಆಗಿದೆಯಾ ಅನ್ನೋದನ್ನ ಇಡಿ ತನಿಖಾ ಕಾರ್ಯವ್ಯಾಪ್ತಿಯನ್ನ ವಿಸ್ತರಿಸೋ ಮೂಲಕ ಚೆಕ್ ಮಾಡ್ತಾ ಇದೆ. PMLA ಆಕ್ಟ್ನ ಪ್ರಕಾರನೇ ಇಡಿ ಸದ್ಯಕ್ಕೆ ನಾಗೇಂದ್ರರನ್ನ ವಶಕ್ಕೆ ಪಡೆದಿರೋದು. ಹೀಗಾಗಿ ತನಿಖಾ ವ್ಯಾಪ್ತಿಯಲ್ಲೇ ಬರುವಂತಹ ಆಸ್ತಿ ಆದಾಯ ಇದೆಲ್ಲವನ್ನ ಕೂಡ ಅಲ್ಲಿ ನೋಡ್ಲಾಗ್ತಾ ಇದೆ, ಶೋಧಿಸಲಾಗ್ತಾ ಇದೆ. ಜೊತೆಗೆ ಬೇನಾಮಿ ಆಸ್ತಿಯ ಬಗ್ಗೆ ಕೂಡ ಅಲ್ಲಿ ಕೆದಕೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸೊ ನಾಗೇಂದ್ರ ಅವರ ಆಸ್ತಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಒಟ್ಟು 17 ಕೋಟಿ 20 ಲಕ್ಷಕ್ಕೂ ಅಧಿಕ ಆಸ್ತಿಯನ್ನ ಅವರೇ ಅವರ ಚುನಾವಣಾ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ. ಬ್ಯಾಂಕ್ ಖಾತೆ, ಇನ್ಶೂರೆನ್ಸು, ಖಾಸಗಿ ಕಂಪನಿಯಲ್ಲಿ ಹೂಡಿಕೆ ಮಾಡಿರೋದ್ರ ಬಗ್ಗೆ ಕೂಡ ನಾಗೇಂದ್ರ ಅವರು ತಮ್ಮ ಅಫಿಡವಿಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ವಾಹನ, ಚಿನ್ನಾಭರಣ ಸೇರಿ 12 ಕೋಟಿ 35 ಲಕ್ಷದಷ್ಟು ಚರಾಸ್ತಿಯನ್ನು ನಾನು ಹೊಂದಿದ್ದೀನಿ ಅಂತ ಅವರು ತಿಳಿಸಿದ್ದಾರೆ. 4 ಕೋಟಿ 88 ಲಕ್ಷದ 74 ಸಾವಿರ ಮೌಲ್ಯದ ಸ್ಥಿರಾಸ್ತಿ ಇರೋದ್ರ ಬಗ್ಗೆ ಕೂಡ ಅವರು ಘೋಷಿಸಿಕೊಂಡಿದ್ದಾರೆ. ಸಿರಗುಪ್ಪ ತಾಲೂಕಿನ ಉಪ್ಪಾರ್ ಹೊಸಹಳ್ಳಿಯಲ್ಲಿ 4.25 ಎಕರೆ ಜಮೀನನ್ನ ಹೊಂದಿರೋದಾಗಿ ಕೂಡ ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿ ಫ್ಲಾಟು, ಬೆಂಗಳೂರಿನ HSR ಲೇಔಟ್ನಲ್ಲಿ ಫ್ಲಾಟು, BL ರೋಡ್ನಲ್ಲಿ ಫ್ಲಾಟ್ ಅನ್ನು ಕೂಡ ನಾಗೇಂದ್ರ ಹೊಂದಿದ್ದಾರೆ. ಸ್ಥಿರಾಸ್ತಿ ಚರಾಸ್ತಿ ಎಲ್ಲ ಸೇರಿದ್ರೆ ಒಟ್ಟು ವ್ಯಾಲ್ಯೂಯೇಷನ್ 17 ಕೋಟಿ 20 ಲಕ್ಷದಷ್ಟು ಇದ್ದಾವೆ. ಹಾಗೂ ಈಗಿನ ಆಸ್ತಿ 2023ರ ಅಫಿಡವಿಟ್ನಲ್ಲಿರುವಂತಹ ಆಸ್ತಿಗೂ ತಾಳೆ ಆಗ್ತಾ ಇದೆಯಾ, ಮ್ಯಾಚ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಲಾಗ್ತಾ ಇದೆ. ತನಿಖೆ ವೇಳೆ ವ್ಯತ್ಯಾಸ ಕಂಡು ಬಂದರೆ ನಾಗೇಂದ್ರಗೆ ಇನ್ನಷ್ಟು ಸಂಕಷ್ಟ. ಮತ್ತೆ ಯಾವುದಾದ್ರೂ ವರ್ಷದಲ್ಲಿ ಇದ್ದಕ್ಕಿದ್ದ ಹಾಗೆ ಏರಿಕೆ ಜಾಸ್ತಿ ಆಗಿದೆಯಾ ಆಸ್ತಿಯಲ್ಲಿ, ಅನ್ಯೂಶಲ್ ಆಗಿ ಏನಾದರೂ ಅಟೆನ್ಷನ್ ಡ್ರಾ ಮಾಡುವಂತಹ ಆಸ್ತಿಗಳು ನಾಗೇಂದ್ರ ಅಥವಾ ಅವರ ಆಪ್ತರಲ್ಲಿ ಜಾಸ್ತಿ ಆಗಿದೆಯಾ, ಹಾಗೆ ಈ ಖಜಾನೆಯಿಂದ ಲೂಟಿ ಹೊಡೆದಂತಹ ದುಡ್ಡಿನಲ್ಲಿ ಏನಾದರೂ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರಾ, ಭೂ ವ್ಯವಹಾರ ಏನಾದರೂ ಮಾಡಿದ್ದಾರಾ, ಇದೆಲ್ಲವನ್ನ ಕೂಡ ನೋಡೋ ಪ್ರಯತ್ನವನ್ನ ಇಡೀ ತನ್ನ ತನಿಖಾ ಕಾರ್ಯವ್ಯಾಪ್ತಿಯ ಪ್ರಕಾರ ಮಾಡ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾಗೇಂದ್ರ ಮೇಲೆ ಈ ಹಿಂದೆ ಹಲವು ತನಿಖಾ ಸಂಸ್ಥೆಗಳು ರೇಡ್ ಮಾಡಿತ್ತು. ಸ್ವತಂತ್ರ ಭಾರತದ ನಂತರ ಲಾ ಮೇಕರ್ ಒಬ್ಬರು ಭಾರತದ ಇತಿಹಾಸದಲ್ಲೇ ಭಾರತದ ಎಲ್ಲಾ ತನಿಖಾ ಸಂಸ್ಥೆಗಳಿಂದ ತನಿಖೆಗೆ ಒಳಪಟ್ಟಿರುವಂತಹ ಅಪಖ್ಯಾತಿ, ಕುಖ್ಯಾತಿ ಕೂಡ ಮಿಸ್ಟರ್ ನಾಗೇಂದ್ರ ಅವರಿಗಿದೆ. ಲೋಕಾಯುಕ್ತ ರೇಡು ಎಲ್ಲವೂ ಕೂಡ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಇಡಿ ಅಧಿಕಾರಿಗಳು ನಾಗೇಂದ್ರ ಆಸ್ತಿಯ ಮೂಲ, ಆದಾಯದ ಮೂಲವನ್ನ ಕೆದಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಏನಾದರೂ ಅನುಮಾನದ ವಾಸನೆ ಅಲ್ಲಿ ಬಡ್ದಿರೋದ್ರ ಪರಿಣಾಮ ಇದನ್ನು ನೋಡ್ತಾ ಇದೆ, ಅಥವಾ PMLA ಆಕ್ಟ್ ಪ್ರಕಾರ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಇರುವಂತಹ ಒಬ್ಬ ವ್ಯಕ್ತಿಯ ಆಸ್ತಿ ಆದಾಯವನ್ನ ನೋಡೋ ಪ್ರೋಟೋಕಾಲ್ ಇಲ್ಲೂ ಕೂಡ ಅನುಸರಿಸಲಾಗ್ತಾ ಇದೆಯಾ, ಹೇಗೆ ಅಂತ? ಮಮತಾ, ಕಳೆದ ಶನಿವಾರ ಬೆಳಗ್ಗೆ ನಾಗೇಂದ್ರ ಅವರನ್ನ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಇಡಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಯಾವ ರೀತಿಯ ತನಿಖೆಯನ್ನು ಮಾಡ್ತಿದ್ದಾರೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಇವರ ಆದಾಯದ ಮೂಲಗಳು, ಇವರ ಆಸ್ತಿಗಳು ಇವೆಲ್ಲವನ್ನ ಕೂಡ ಲೆಕ್ಕ ಹಾಕುವ ಕೆಲಸವನ್ನ, ಪತ್ತೆ ಮಾಡುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಾರಣ ಇಷ್ಟೇ, ಇವರು 2023ರಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾವಣಾ ಆಯೋಗಕ್ಕೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಸುಮಾರು 17.20 ಕೋಟಿ ಆಸ್ತಿಯನ್ನ ನಾಗೇಂದ್ರ ತಮ್ಮ ಹೆಸರಿನಲ್ಲಿದೆ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಆ 17 ಕೋಟಿಯಲ್ಲಿ 12 ಕೋಟಿ ಏನಿದೆ ಇದು ಮೂವಬಲ್ ಪ್ರಾಪರ್ಟಿ, ಅದು ಚಿನ್ನ, ನಗದು, ಅದ್ರ ಜೊತೆಗೆ ಬೆಳ್ಳಿ, ಪೀಠೋಪಕರಣ, ಕಾರು, ವಾಹನಗಳು, ಇದರ ಮೇಲೆ ಬಂಡವಾಳವನ್ನು ಹಾಕಿದ್ದಾಗಿ ಇಷ್ಟು ಮೌಲ್ಯದ ಮೂವಬಲ್ ಪ್ರಾಪರ್ಟಿ ಇದೆ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನ ಮಾಡಿಕೊಂಡಿದ್ರು. ಅದಲ್ಲದೆ ಇನ್ನೊಂದು 5 ಕೋಟಿ ಮೊತ್ತದ ಇಮ್ಮೂವಬಲ್ ಪ್ರಾಪರ್ಟಿ, ಅದು ಅವರ ನ್ಯೂ BL ರೋಡ್ನ ಫ್ಲಾಟ್ ಇರ್ಬೋದು, ಮತ್ತು HSR ಲೇಔಟ್ನಲ್ಲಿ ಒಂದು ಫ್ಲಾಟ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬಳ್ಳಾರಿ ನಗರ ಏನಿದೆ ಅಲ್ಲಿ ಒಂದು ಫ್ಲಾಟ್ ಇದೆ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ. ಹೀಗಾಗಿ ಈ ಎಲ್ಲ ಆಸ್ತಿಯ ಜೊತೆಗೆ ಬೇರೆ ಯಾವುದಾದ್ರೂ ಆಸ್ತಿಗಳು ಇದೆಯಾ? 2018ರಲ್ಲಿ ನಡೆದಂತಹ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಎಷ್ಟು ಅಫಿಡವಿಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರು, ಇದೀಗ ಎಷ್ಟು 2023ರಲ್ಲಿ ಮಾಡಿದಂತಹ
ಚುನಾವಣಾ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿಕೊಂಡಂತಹ ಹಣ ಎಷ್ಟು, ಇವೆಲ್ಲವನ್ನ ತಾಳೆ ಹಾಕುವ ಕೆಲಸವನ್ನ ಮಾಡಲಾಗ್ತಿದೆ. ಹೀಗಾಗಿ ನಿಗಮದಲ್ಲಿ ಖಾಲಿಯಾದಂತಹ, ಅದನ್ನು ದುರುಪಯೋಗ ಪಡಿಸ್ಕೊಂಡಂತಹ ಹಣ ಏನಿದೆ ಅದು ಬೇರೆ ರೂಪಕ್ಕೆ ಎಲ್ಲಾದರೂ ತಿರುಗಿಸಲಾಗಿದೆಯಾ, ಅದರಿಂದ ಬೇರೆ ರೂಪದಲ್ಲಿ ಪಡೆದುಕೊಂಡು ಇವರ ಆಸ್ತಿ ಅಂತಸ್ತನ್ನು ಏನಾದರೂ ಮಾಡಿದಾರಾ ಅನ್ನೋ ನಿಟ್ಟಿನಲ್ಲಿ ತಪಾಸಣೆಯನ್ನು ನಡೆಸುವ ಕೆಲಸವನ್ನ, ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ನರಸಿಂಹಮೂರ್ತಿ, ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ತಮ್ಮ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಏನ್ ಆಸ್ತಿನ ಘೋಷಣೆ ಮಾಡ್ತಾರೆ ಅದ್ರ ಜೊತೆಗೆ ವರ್ಷ ಕೂಡ ಅವರ ಆಸ್ತಿ ಬಗ್ಗೆ ಲೋಕಾಯುಕ್ತಕ್ಕೆ ಮಾಹಿತಿ ಕೊಡಬೇಕಾಗತ್ತೆ. ಸೊ ಇವರು ಆಲ್ರೆಡಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಆ ಮಾಹಿತಿಯ ಮೇರೆಗೆ ಏನಾದರೂ ಅನುಮಾನಗಳು ಬಂದು ಈ ರೀತಿ ತನಿಖೆನ ಈ ಆಯಾಮದಲ್ಲೂ ನಡೆಸಬೇಕು ಅಂತ ಇಡಿ ಅಧಿಕಾರಿಗಳು ಏನಾದರೂ ಮುಂದಾಗಿದ್ದಾರಾ? ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ? ಮಮತಾ, ಪ್ರತಿ ವರ್ಷ ಜನಪ್ರತಿನಿಧಿಗಳು ತಮ್ಮ ಆರ್ಥಿಕ ವರ್ಷದಲ್ಲಿ ಎಷ್ಟು ಆದಾಯವನ್ನು ಗಳಿಸಿದ್ದೀವಿ, ಎಷ್ಟು ಖರ್ಚಾಗಿದೆ, ಈ ಒಂದು ಮಾಹಿತಿ ಅಂದರೆ ಆದಾಯದ ಮೂಲ, ಅದರ ಜೊತೆಗೆ ತಮ್ಮ ಟೋಟಲ್ ಆಸ್ತಿ ಎಷ್ಟು, ಇದೆಲ್ಲವನ್ನು ಕೂಡ ಹೇಗೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ನ ಮುಖಾಂತರ ಸಲ್ಲಿಕೆಯನ್ನು ಮಾಡ್ತಾರೋ ಹಾಗೆ ಲೋಕಾಯುಕ್ತಕ್ಕೂ ಕೂಡ ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡಬೇಕಾಗುತ್ತೆ. ಅದರ ಅವಧಿ ಏನಿದೆ ಅದು ಇನ್ನೂ ಕೂಡ ಈ ಜುಲೈ ಆಗಸ್ಟ್ ತನಕ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಅವರ ಆಸ್ತಿ ಪ್ರಮಾಣವನ್ನು ಇನ್ನೂ ಕೂಡ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡದಂತೆ ಈ ಒಂದು ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದನ್ನು ಕೂಡ ಇಡಿ ಅಧಿಕಾರಿಗಳು ತರಿಸ್ಕೊಂಡಿದ್ದಾರೆ. ಕಳೆದ ವರ್ಷ ಲೋಕಾಯುಕ್ತಕ್ಕೆ ಎಷ್ಟು ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ. ಹೀಗಾಗಿ ಈ ಆಸ್ತಿ ಅಲ್ಲದೆ ಬೇರೆ ಯಾವುದಾದ್ರೂ ಮೂಲಗಳಿದೆಯಾ, ಅದನ್ನು ಏನಾದ್ರು ಮರೆಮಾಚುವ ಪ್ರಯತ್ನವನ್ನೇ ಏನಾದರೂ ಮಾಡಿದ್ರಾ? ನಿಗಮದಲ್ಲಿ ಆ ಒಂದು 94 ಕೋಟಿ ಹಣ ಏನು ದುರುಪಯೋಗ ಆಗಿದೆ, ಅದನ್ನು ಯಾವ್ಯಾವ ಉದ್ದೇಶಕ್ಕೆ ಬಳಸಲಾಗಿದೆ, ಯಾರ್ಯಾರಿಗೂ ಹೋಗಿದೆ, ಈ ನಿಟ್ಟಿನಲ್ಲಿ ಒಂದಷ್ಟು ಸುದೀರ್ಘವಾದಂತಹ, ಸೂಕ್ಷ್ಮವಾದಂತಹ ತನಿಖೆ ಏನಿದೆ, ವಿಚಾರಣೆ ಏನಿದೆ, ಅದು ಇಡಿ ಕಚೇರಿಯ ಒಳಭಾಗದಲ್ಲಿ ನಡೀತಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.